ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 9ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ದೇಹವನ್ನು ನಾವು ಮುಕ್ತಿ ಆದಾಗ ಅಂದರೆ ನಮ್ಮ ದೇಹದಿಂದ ಆತ್ಮ ಹೋಗಿದ ಈ ಆತ್ಮ ಎಲ್ಲಿಗೆ ಹೋಗುತ್ತೆ? ಆತ್ಮ ಮತ್ತೆ ಮರಳಿಯಾಗಿ ಜನ್ಮ ನೀಡುತ್ತಾವ? ಮತ್ತು ಅವೇನು ಮುಂದಿನ ದಿನ ಮತ್ತು ಮುಂದಿನ ಜನ್ಮಕ್ಕೆ ಏನಾದರೂ ಮುಂದಿನ ಒಂದು ದೇಹಕ್ಕೆ ಹೋಗಿ ಅಂಟಿಕೊಳ್ಳುತ್ತಾ? ಮತ್ತು ನಮ್ಮ ದೇಹವನ್ನು ಇಲ್ಲಿಗೆ ಮುಕ್ತಿ ಆದ ತಕ್ಷಣವೇ ಆತ್ಮ ಎಲ್ಲಿಗೆ ಹೋಗುತ್ತೆ? ಆತ್ಮವನ್ನು ಯಾವ ಥರ ಸಂಪೂರ್ಣದಿಂದ ತಿಳ್ಕೋಬೇಕು ಮತ್ತು ಆ ಆತ್ಮ ಮುಕ್ತಿ ಹೇಗೆ ಪಡ್ಕೊಳ್ಳುತ್ತೆ ಅಂತ ನಾವು ಶ್ರೀಕೃಷ್ಣ ಪರಮಾತ್ಮನ ಈ 9ನೇ ಶ್ಲೋಕದಿಂದ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕಾಗುತ್ತೆ. ಮತ್ತು ಈ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದ ಒಂದು ಕಥೆಯನ್ನು ಮುಕ್ತಾಯ ಆಗಿದ ಸಮಯದಲ್ಲಿ ಈ ದೇಹವನ್ನು ಒಂದು ತ್ಯಾಜ್ಯದಿಂದ ಒಂದು ಮುಚ್ಚಲಾಗುವುದು, ಒಂದು ಅಗ್ನಿಯಿಂದ ಸುಡಲಾಗುವುದು ಅಂತ ನಾವು ಭಾವಿಸ್ತೀವಿ. ಆದರೆ ಇಲ್ಲಿ ಒಳಗಿರುವ ಒಂದು ಆತ್ಮವನ್ನು ನಾವು ಅದನ್ನು ಎಲ್ಲಿಗೆ ಹೋಗುತ್ತೆ? ಆ ಆತ್ಮ ಮತ್ತೆ ಮರಳಿ ಜನ್ಮ ತಗೊಳುತ್ತಾ? ಏನು ಮುಂದಿನ ದಿನಗಳಲ್ಲಿ ಏನಾದರೂ ಆ ಜನ್ಮ ತಗೊಂಡು ಮತ್ತೆ ಮುಂದಿನ ಒಂದು ಉಪಯುಕ್ತ ಜೀವನಕ್ಕೆ ಮತ್ತೆ ಒಂದು ದಾರಿ ಆಗುತ್ತವಾ? ಏನು ಶ್ರೀ ಕೃಷ್ಣ ಪರಮಾತ್ಮನ ಒಂದು ನಿವಾಸಕ್ಕೆ ಅಂದರೆ ಅವರ ಒಂದು ನಿವಾಸಕ್ಕೆ ಹೋಗಿ ಅಲ್ಲಿ ಮುಕ್ತಿ ಆಗುತ್ತಾ ಅಂತ ನಾವು ಶ್ರೀ ಕೃಷ್ಣ ಪರಮಾತ್ಮನ ಈ 9ನೇ ಶ್ಲೋಕವನ್ನು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಈ ಶ್ಲೋಕ ಹೇಳುತ್ತೆ, ನಾವು ಏನೇನಾಗಲಿ ಒಂದು ದಾರಿಯನ್ನು ಮಾಡಿಕೊಂಡು ಹೋಗಬೇಕಂದ್ರೆ ನಾವು ಕೆಲಸಗಳು ಮಾಡಬೇಕಾಗುತ್ತೆ, ಕರ್ಮಗಳು ಮಾಡಬೇಕಾಗುತ್ತೆ ಅಂತ ನಾವು ಭಾವಿಸ್ತೀವಿ. ಆದರೆ ಈ ಶ್ಲೋಕ ಹೇಳುತ್ತೆ, ನೀವು ಜನರ ಒಂದಿಗೆ ಅಂಟೋದಕ್ಕಿಂತ ಮೊದಲು ಅಂದರೆ ಜನರ ಒಂದಿಗೆ ನೀವು ಅಲಾದಿಯಾಗಿ ಅವರನ್ನೊಡನೆ ನೀವು ಮಾತಾಡುತ್ತಾ ನಿಮ್ಮ ದುಃಖವನ್ನು ಅವರ ಹತ್ರ ಹೇಳುತ್ತಾ ಅವರ ದುಃಖ ನೀವು ದುಃಖಕರ ಆಗಿ ಹೋದಾಗ ಅಲ್ಲಿನ ಸಮಯ ವ್ಯರ್ಥ ಆಗೋದಕ್ಕಿಂತ ನೀವು ನಿಮ್ಮ ಶ್ರೀ ಕೃಷ್ಣ ಪರಮಾತ್ಮ ಕಡೆ ನೀವು ಒಂದು ಸ್ವಲ್ಪ ಟೈಮ್ ಕೊಡಿ. ಯಾಕಂದರೆ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ, ನನಗೆ ಸಮಯ ಕೊಟ್ಟರೆ ನಾನು ಮುಂದಿನ ಜನ್ಮದಲ್ಲಿ ನಿಮ್ಮ ಮುಕ್ತಿಯನ್ನು ನಾನು ಒಂದು ಒಳ್ಳೆಯ ಉದ್ದೇಶದಿಂದ ಸರಿಪಡಿಸ್ಕೊಂಡು ಹೋಗ್ತೀನಿ ಅಂತ ಶ್ರೀ ಕೃಷ್ಣ ಪರಮಾತ್ಮ ಈ ಶ್ಲೋಕದ ಮುಖಾಂತರ ಹೇಳ್ತಿದ್ದಾರೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ಶ್ಲೋಕ 9ನೇ ಶ್ಲೋಕ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಈ 9ನೇ ಶ್ಲೋಕ ಹೇಳುತ್ತೆ, ಜನ್ಮ ಕರ್ಮಂ ಚಹ ಮೇ ದಿವ್ಯವದಂ ವಂ ಯುವಾ ವಿತ್ತಿತ್ವಂ ತತ್ವಂ ತತ್ಯಕ್ತಂ ದೇಹಂ ಪುನರ್ಜನ್ಮಂ ನೈತಿಕ ಮಮೇತಿಥಿ ಸುಜನ್ನದನ್. ಇದರ ಅರ್ಥ ಏನಂದರೆ, ಅರ್ಜುನನೇ, ಯಾರು ಹೇಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾಸ್ಥವಾಗಿ ತಿಳ್ಕೊಳ್ಳುವರು ಅವರು ದೇಹ ತ್ಯಾಗ ಮಾಡಿಕೊಂಡರಂತಹ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ, ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಅಂದರೆ ಅರ್ಜುನನಿಗೆ ಒಂದು ಜ್ಞಾನ ಮುಖಾಂತರ ಶ್ರೀಕೃಷ್ಣ ಪರಮಾತ್ಮ ಒಂದು ನಿವಾಸಕ್ಕೆ ಅಂದರೆ ಅಲ್ಲಿನ ಒಂದು ದಿನನಿತ್ಯ ನೀವು ಮಾಡ್ಕೊಂಡಿರುವ ಕರ್ಮಗಳು ಏನೇ ಆಗಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಭಕ್ತನಾಗಿ ಅವರನ್ನೊಡನೆ ಮತ್ತು ಅವರೊಡನೆ ಒಂದು ಜೀವನ ನಡೆಸ್ಕೊಳ್ತಾ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪದಿಂದ ಆಗಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಭಕ್ತನಾಗಿ ಒಂದು ಪರಿಶುದ್ಧ ಭಕ್ತನಾಗಿ ಅವರನ್ನೊಡನೆ ಒಂದೇ ರೀತಿಯಾಗಿ ಬದುಕುತ್ತಾ ಅವ್ರಿಗೆಲ್ಲರಿಗೂ ಸಹ ನಾನು ಮುಕ್ತಿಯನ್ನು ಪ್ರಾಮಾಣಿಕವಾಗಿ ಕೊಡುತ್ತೇನೆ. ನನ್ನ ನಿವಾಸಕ್ಕೆ ಬಂದ ತಕ್ಷಣವೇ ಅವರಿಗೆ ಒಂದು ಮುಕ್ತಿ ಅನ್ನೋದು ನನಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಏನನ್ನಾಗಲಿ ನಾನು ಮಾಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನಾನೇನೋ ಒಂದು ಹೇಳ್ತಾ ಇದ್ದೀನಿ ಅಂತ ನಾವು ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಆದರೆ ಅದು ಯಾವ ಥರ ಅಂದರೆ, ಜೇನಿನ ಗೂಡಿನಲ್ಲಿ ಒಂದು ಸ್ವಲ್ಪ ಜೇನನ್ನು ತಿಂದಾಗ ನಮಗೆ ಜೇನು ನಾವು ತಿಂದಿದ್ದೀವಿ ಅಂತ ನಾವು ಭಾವಿಸ್ತೀವಿ. ಅದೇ ರೀತಿಯಾಗಿ ನಾವು ಕೃಷ್ಣನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ ಅಂತ ಅಂದ್ಬಿಟ್ಲೆ ಅದು ತಪ್ಪಾಗುತ್ತೆ. ನಾವು ಏನು ಮಾಡಬೇಕಂದ್ರೆ ಶ್ರೀ ಕೃಷ್ಣ ಪರಮಾತ್ಮನ ಈ ಒಂದು ದಿನಕ್ಕೆ 10 ಬಾರಿ ಆಗಲಿ 108 ಬಾರಿ ಆಗಲಿ ಅವರ ಬಗ್ಗೆ ಜಪ ಮಾಡಬೇಕಾಗತ್ತೆ. ಜಪ ಮಾಡಿದ ತಕ್ಷಣ ನಮ್ಮ ಒಂದು ಮನಸ್ಸನ್ನು ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಆದರೂ ಹತೋಟಿಗೆ ಬಂದೇ ಬರುತ್ತೆ. ಅಂದ ಮಾತ್ರಕ್ಕೆ ನಾವು ಶ್ರೀಕೃಷ್ಣ ಪರಮಾತ್ಮಗೆ ನೀವು ನಂಬಿ ನೀವು ಅವರ ಒಂದು ಪೂಜೆ ಮಾಡಿ ಅಂತ ನಾವು ಭಾವಿಸೋದಿಲ್ಲ. ಯಾಕಂದರೆ ಅವರ ಮನಸ್ಸಿನಲ್ಲಿ ಬರಬೇಕು ಶ್ರೀಕೃಷ್ಣ ಪರಮಾತ್ಮನ ಒಂದು ಸ್ವರೂಪ ಈ ಥರ ಇರುತ್ತೆ ಅಂತ
ಹಗುರವಾಗಿ ತಿಳ್ಕೋಬೇಕಾಗುತ್ತೆ. ಅಂದ ಮಾತ್ರಕ್ಕೆ ನಾವು ಅಲ್ಲಿನ ಒಂದು ನಿತ್ಯ ಜೀವನದ ಬಗ್ಗೆ ತಿಳಿಸಬಹುದು. ಅಂದ ಮಾತ್ರಕ್ಕೆ ನಾವು ಯಾವುದೇ ಒಂದು ಸರಿ ತಪ್ಪು ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾವು ಏನಾಗಲಿ ಒಂದು ಜೀವನದಲ್ಲಿ ಬರೀ ನಾವು ನಮ್ಮ ಒಡನೆ ಆಗಲಿ ನಮ್ಮ ಸ್ವಾರ್ಥಕ್ಕಾಗಲಿ ನಮಗೆ ಅಂತ ಮಾಡಿದರೆ ಮುಂದಿನ ಜನ್ಮದಲ್ಲಿ ಮತ್ತೆ ನಾವು ಇದೇ ರೀತಿ ಬದುಕಬೇಕು, ಮತ್ತೆ ಇದೇ ರೀತಿಯಾಗಿ ಬದುಕಬೇಕು, ಇದೇ ರೀತಿಯಾಗಿ ಹೋಗ್ಬೇಕು. ಆ ರೀತಿ ಯಾವತ್ತಿಗೂ ಆಗಬಾರ್ದು. ಎದಕ್ಕಂದರೆ ಇಲ್ಲಿ ಬಂದಿರೋದೇ ನಮ್ಮ ಮುಕ್ತಿಗೋಸ್ಕರ ನಾವು ಬಂದಿರ್ತೀವಿ. ಆ ಮುಕ್ತಿಯನ್ನು ನಾವು ಸರಿಪಡಿಸ್ಕೊಂಡು ಹೋಗಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ನಾವೇನು ಮಾಡ್ತೀವಿ, ನಾವು ಇದು ಮಾಡಿಲ್ಲ, ಇದು ಮಾಡಬೇಕಿತ್ತು, ಅದು ಮಾಡಿಲ್ಲ ಅಂತ ನಾವು ತಪ್ಪು ದಾರಿಯನ್ನು ಹಿಡಿತಾ ಇದ್ವಿ. ಆದರೆ ಇವೆಲ್ಲ ಮಾಡಬೇಕು ನಿಜ, ಆದರೆ ಒಳ್ಳೆಯ ದಾರಿಯನ್ನು ಹುಡುಕೊಂಡು ಆಮೇಲೆ ಇವೆಲ್ಲ ಮಾಡಬೇಕಂತ ನಮಗೆ ಶ್ರೀ ಕೃಷ್ಣ ಪರಮಾತ್ಮ ಈ ಶ್ಲೋಕದ ಮುಖಾಂತರ ಅರ್ಜುನನಿಗೆ ಯಾವ ಥರ ತಿಳಿಸಿದ್ದಾರೆ ಮತ್ತು ನಮ್ಮ ಜೀವನಕ್ಕೂ ಹೇಗೆ ತಿಳಿಸಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಂಡಿದ್ವಿ. ಅಂದಕ್ಕೆ ಈ ಶ್ಲೋಕನ ನಿಮಗೆ ಸಂಪೂರ್ಣವಾಗಿ ತಿಳಿದಿ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಶ್ಲೋಕದಿಂದ ಒಂದು ಒಳ್ಳೆಯ ನಿತ್ಯದ ಜೀವನವನ್ನು ರೂಪಿಸ್ಕೊಳ್ಳಿ ಮತ್ತು ಶ್ರೀ ಕೃಷ್ಣ ಪರಮಾತ್ಮನ ಭಕ್ತರಾಗಿ ಅಂತ ನಾನು ಭಾವಿಸ್ತೀನಿ. ಮತ್ತು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಒಳ್ಳೆಯ ಸ್ವರೂಪವನ್ನು ಮತ್ತು ಅವರು ಯಾವ ಥರ ಇರ್ತಾರೆ, ಯಾವ ಥರ ಇಲ್ಲ ಅಂತ ಈ ಭಗವದ್ಗೀತೆಯ ಪುಸ್ತಕ ಮುಖಾಂತರ ನಾನು ಇಷ್ಟು ದಿನ ತಿಳ್ಕೊಂಡಿದ್ದೀನಿ. ಇಷ್ಟು ದಿನ ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ. ನೋಡಿಕೊಂಡು ಅದರ ಬಗ್ಗೆ ತಿಳ್ಕೊಳ್ಳಿ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ನಮ್ಮ ಜೀವನದ ರಹಸ್ಯ ಏನಂದರೆ, ನಾವು ಕರ್ಮಗಳು ಮಾಡಬೇಕು. ಕೆಲಸ ಅಂತ ಮಾಡ್ತಿರುವಾಗ ನಮ್ಮ ಸ್ವಾರ್ಥಕ್ಕೆ ಮಾಡಬಾರ್ದು, ಅದು ಸೇವೆಯಾಗಿ ಮಾಡಬೇಕು. ಅದನ್ನು ಸೇವೆಯಾಗಿ ಮಾಡಿ ನಮ್ಮ ಜೀವನದ ಒಂದು ಮುಕ್ತಿಯನ್ನು ನಾವು ರೂಪಿಸ್ಕೊಂಡು ಹೋಗಬೇಕು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ ಶ್ಲೋಕವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ನಾವು ಶ್ರೀ ಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.